ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು SBM ಕನ್ನಡ ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ಸಾಬುದಾನ ಪಾಯಸ ಅಥವಾ ಸ್ವೀಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ವರಲಕ್ಷ್ಮಿ ಅವರ ನೈಲಾನ್ ಸಾಗುನ ತಗೊಂಡಿದ್ದೀನಿ. ಇದರಿಂದ ತುಂಬ ಥರ ರೆಸಿಪಿನ ಮಾಡ್ಬೋದು. ಅದರಲ್ಲೂ ಇದರಿಂದ ಸಾಬುದಾನ ಪಾಯಸ ಅಥವಾ ಸ್ವೀಟ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಸ್ವಸ್ತಿಕ್ ಅವರ ಬಾದಾಮ್ ಪೌಡರ್ನ ಕೂಡ ತಗೊಂಡಿದ್ದೀನಿ. ಇವೆರಡನ್ನೂ ಯೂಸ್ ಮಾಡಿಕೊಂಡು ಯಾವ ಥರ ಪಾಯಸನ ಮಾಡ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಕೂಡ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ನಾನು 1 ಕಪ್ಪಲ್ಲಿ ಸಾಬುದಾನ ಕೂಡ ತೊಗೊಂಡಿದ್ದೀನಿ. ಇದನ್ನು ತುಪ್ಪಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೆಸಿಪಿನ ಯಾರಾದರೂ ರಿಲೇಟಿವ್ಸ್ ಮನೆಗೆ ಬಂದಾಗ ಇಲ್ಲ ಹಬ್ಬದಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಮಕ್ಕಳು ಏನಾದರೂ ತಿನ್ನೋಕ್ಕೆ ಕೇಳಿದಾಗ ಈ ರೆಸಿಪಿನ ಮಾಡಿಕೊಡಿ. ಏನಕ್ಕೆ ಅಂದರೆ ಮಕ್ಕಳು ವೆಯ್ಟ್ ಗೇನ್ ಕೂಡ ಆಗುತ್ತೆ ಇದರಿಂದ. ನೋಡ್ತಿದ್ರಲ್ವ ಯಾವ ಥರ ಫ್ರೈ ಮಾಡ್ಕೋಬೇಕು ಅಂದರೆ ಈ ಥರ ಪುರಿ ಥರ ಉಬ್ಬಿ ಬಂದಿರಬೇಕು. ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ಥರ ಪುರಿ ಥರ ಇರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ಫ್ರೈ ಮಾಡ್ಕೊಂಡಿರೋದನ್ನ ಈ ಥರ ಸಪ್ರೇಟಾಗಿ ಒಂದು ಬೋಲಲ್ಲಿ ಎತ್ತಿಟ್ಕೋಬೇಕು. ಮತ್ತು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಹಾಗೆ ಒಂದು ದೊಡ್ಡ ಕಪ್ಪಲ್ಲಿ 1 ಲೋಟ ಹಾಲನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ತುಪ್ಪ ಮತ್ತು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಅದಕ್ಕೆ 2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅದ್ರ ಮೇಲೆ ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಬೇಕು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ನ ಹಾಕ್ಕೊಳ್ಳಿ. ಮತ್ತು ಲಾಸ್ಟಿಗೂ ಕೂಡ ಸೇರಿಸ್ಕೋಬೇಕು ಬಾದಾಮ್ ಪೌಡರ್ನ. ಹಾಗೆಯೇ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಳ್ಳಿ. ನಾನು ಮತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಅಂತ ಹೇಳಿಬಿಡಿ. ಈ ಥರ ಚೆನ್ನಾಗಿ ಕುದೀತಾ ಇರಬೇಕು. ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಸಾಬುದಾನ ಎತ್ತಿಟ್ಕೊಂಡಿರ್ತೀವಲ್ಲ ಹುರ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಈ ಥರ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಸಾಬುದಾನ ಬೆಂದಿದ್ದಾದಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಆ ಥರ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ನೀರು ಅಥವಾ ಕಾದಿದ ಹಾಲನ್ನ ಹಾಕ್ಕೊಳ್ಳಿ. ಮತ್ತು ಹಾಗೆಯೇ ನಾನು ಮತ್ತೆ 1 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೂ ಕೂಡ ಜಾಸ್ತಿ ಬಾದಾಮ್ ಪೌಡರ್ನ ಆ್ಯಡ್ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಿ. ನೋಡ್ತಿದ್ದೀರಲ್ವ ಸ್ವಲ್ಪ ಕುದೀತಾ ಇದ್ದಂಗೆ ಅದು ಗಟ್ಟಿ ಆಗ್ತಾ ಬರ್ತಾ ಇದೆ. ಸಾಬುದಾನಲ್ಲಿ ತುಂಬ ಥರ ರೆಸಿಪಿನ ಮಾಡ್ಬೋದು. ವಡೆ ಕೂಡ ಮಾಡ್ಬೋದು, ಉಪ್ಪಿಟ್ಟು ಕೂಡ ಮಾಡ್ಬೋದು. ಅದರಲ್ಲೂ ಇಡ್ಲಿಗೆ ಈ ಥರ ಸಾಬುದಾನ ಆ್ಯಡ್ ಮಾಡಿಕೊಂಡು ಇಡ್ಲಿ ಮಾಡಿದ್ರೆ ತುಂಬ ಸಾಫ್ಟಾಗಿರುತ್ತೆ. ಸ್ವಲ್ಪ ಗಟ್ಟಿ ಆಗ್ತಿರುತ್ತಲ್ಲ ಅದರಿಂದ ಮತ್ತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಬುದಾನ ಯಾವುದೇ ಥರ ರೆಸಿಪಿ ಮಾಡಿದ್ರೂ ಅಷ್ಟೇ ಅದು ಸ್ವಲ್ಪ ಬೇಯ್ತಿದ್ದಂಗೆ ಗಟ್ಟಿಯಾಗಿಬಿಡುತ್ತೆ. ಈ ಥರ ಕುದಿ ಬರ್ತಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ ಫುಲ್ ಚೆನ್ನಾಗಿ ಬೆಂದಿರಬೇಕು. ಅದು ಬೆಂದಾದಮೇಲೆ ಅದು ಸ್ವಲ್ಪ ಗಟ್ಟಿಯಾಗೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ರೆಸಿಪಿನ ತೋರಿಸ್ತೀನಿ ಸಾಬುದಾನಲ್ಲಿ ಬೇರೆ ಯಾವ ಥರ ರೆಸಿಪೀಸ್ನ ಮಾಡ್ಬೋದು ಅಂತ. ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಯಾಕಂದರೆ ಅದು ಚೆನ್ನಾಗಿ ಸ್ವಲ್ಪ ಅಳ್ಕೊಬೇಕು. ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಈ ಥರ ಚೆನ್ನಾಗಿ ಬೆಂದಿದ್ದಾದಮೇಲೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಹಾಕೊಬೋದು. ನಾನು ಬಾದಾಮಿನ ಹಾಕಿದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.